Let us turn to the book of Matthew, chapter 1, 22 and 23. ಮತ್ತಾಯನು ಬರೆದ ಸುವಾರ್ತೆ 1:22-23 ವಾಕ್ಯಕ್ಕೆ ಹೋಗೋಣ. Our brother will read. ನಮ್ಮ ಸಹೋದರನು ಓದುತ್ತಾರೆ. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. Now, all this was done so that every prophecy given by the Almighty God about the coming of Jesus Christ may be fulfilled. ಈಗ ಕರ್ತನಾದ ಯೇಸುವಿನ ಬರೋಣ ಕುರಿತು ಸರ್ವಶಕ್ತನಾದ ದೇವರು ಮಾಡಿದ ಎಲ್ಲ ವಾಗ್ದಾನವು ಇಲ್ಲಿ ನೆರವೇರಲ್ಪಟ್ಟಿತು. There are many unique factors about the coming of Jesus Christ as a small little boy. ಚಿಕ್ಕ ಮಗುವಾಗಿ ಯೇಸು ಕ್ರಿಸ್ತನು ಬರುವುದರ ಕುರಿತಾಗಿ ಅನೇಕ ವಾಕ್ಯ ಭಾಗಗಳು ಇಲ್ಲಿವೆ. Number 1, ಮೊದಲನೇದಾಗಿ it was controlled by prophecy. ಅದು ಪ್ರವಾದನೆಗಳ ಮೂಲಕ ನಿಯಂತ್ರಿಸಲ್ಪಟ್ಟಿತು. It had to happen because of prophecy. ಪ್ರವಾದನೆ ಆಗಿದ್ದರಿಂದ ಅದು ಆಗಲೇಬೇಕಿತ್ತು. The Bible says in Matthew 1:22, ಮತ್ತೆ 1:22 ಸತ್ಯವೇದವು the ಹೇಳುತ್ತದೆ, Almighty God prophesied several years ago that this will happen. ಇದು ನಡೆಯಬೇಕೆಂದು ಸರ್ವಶಕ್ತನಾದ ದೇವರು ಮೊದಲೇ ಆತನು ಮುಂತಿಳಿಸಿದನು. Therefore it had to happen. ಅದಕ್ಕಾಗಿ ಅದು ನಡೆಯಲೇಬೇಕು. The Bible says, ಸತ್ಯವೇದ ಹೇಳುತ್ತದೆ, Amos chapter 3 and verse 7, ಆಮೋಸ 3:7 ಸತ್ಯವೇದ God ಹೇಳುತ್ತದೆ, does nothing unless he has revealed his secrets to his servants, his prophets. ದೇವರು ತನ್ನ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನೂ ಮಾಡುವುದಿಲ್ಲ ಎಂದು ಹೇಳಲ್ಪಟ್ಟಿದೆ. First he will talk to his prophet. ಮೊದಲು ತನ್ನ ಪ್ರವಾದಿಗಳೊಂದಿಗೆ ಮಾತನಾಡುತ್ತಾನೆ. Tell them this is what he is going to do. ಇದನ್ನೇ ನಾನು ಮಾಡಲಿದ್ದೇನೆಂದು ಹೇಳುತ್ತಾನೆ. How he will give a prophecy. ಹೇಗೆ ಆತನು ಪ್ರವಾದನೆ ಕೊಡುತ್ತಾನೆ. In 2 Peter chapter 1 and verse 21, 2 ಪೇತ್ರ 1:21 ವಾಕ್ಯದಲ್ಲಿ Bible says, ಸತ್ಯವೇದವು ಹೇಳುತ್ತದೆ, the Holy Spirit shall come upon the holy men of God, ಪರಿಶುದ್ಧ ದೇವ ಮನುಷ್ಯರ ಮೇಲೆ ಪರಿಶುದ್ಧಾತ್ಮನು ಬರುವನು, and they would give up prophecy. ಅವರು ಪ್ರವಾದನೆಯನ್ನು ಕೊಡುವರು. They would give out God's prophecy. ಅವರು ದೇವರ ಪ್ರವಾದನೆಗಳನ್ನು ಕೊಡುವರು. Holy men shall be moved by the Holy Spirit. ದೇವ ಮನುಷ್ಯರು ಪವಿತ್ರಾತ್ಮನ ಮೂಲಕವಾಗಿ ಚಲಿಸುವರು, And then it shall happen. ಮತ್ತು ಆಗ ಇದು ನಡೆಯುವುದು. Matthew chapter 5 and verse 17, ಮತ್ತಾಯ 5:17 the Lord Jesus said, ಕರ್ತನಾದ ಯೇಸು ಹೇಳುತ್ತಾರೆ, I have come into this world to fulfill every prophecy. ಈ ಲೋಕಕ್ಕೆ ಎಲ್ಲ ಪ್ರವಾದನೆಗಳನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ. This is the first thing that you must know this night. ಮೊದಲನೇದಾಗಿ ಇಂದು ನೀವು ಇದನ್ನು ತಿಳಿದುಕೊಳ್ಳಬೇಕು. My brother, ನನ್ನ ಸಹೋದರ, my sister, ನನ್ನ ಸಹೋದರಿ, probably some man of God has given you a word of prophecy some years ago. ಕೆಲವು ವರ್ಷಗಳ ಹಿಂದೆ ದೇವ ಮನುಷ್ಯರು ನಿಮಗೆ ಪ್ರವಾದನೆಗಳನ್ನು ಕೊಟ್ಟಿರಬಹುದು. Or when you read the Bible, ಅಥವಾ ನೀವು ಸತ್ಯವೇದ ಓದುವಾಗ some promise of God is haunting you night and day. ರಾತ್ರಿ ಹಗಲು ದೇವರ ವಾಗ್ದಾನ ನಿಮ್ಮನ್ನು ಹಿಡಿಯುತ್ತಿದೆ. It shall be fulfilled. ಅದು ನೆರವೇರುವುದು. None of you should be discouraged ಈ tonight. ರಾತ್ರಿ ನೀವು ಯಾರು ನಿರಾಶರಾಗಬಾರದು. Whatever promise to which you are holding on shall be fulfilled. ನೀವು ಹಿಡಿದುಕೊಂಡಿರುವ ಯಾವೆಲ್ಲ ಪ್ರವಾದನೆಗಳು ನೆರವೇರುವವು. 1,000 years before the coming of the Lord Jesus, 10,000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ the great prophet called Isaiah said this, ದೊಡ್ಡ ಪ್ರವಾದಿಯಾದ ಯೆಶಾಯನು ಇದನ್ನು ಹೇಳಿದನು, Oh, a virgin shall give birth to a son, ಒಬ್ಬ ಕನ್ನಿಕೆ ಒಂದು ಮಗುವನ್ನು ಹೇರುವಳು, and it shall be a sign to the people. ಅದು ಜನರಿಗೆ ಗುರುತಾಗಿರುವುದು. God had to fulfill it. ದೇವರೇ ಅದನ್ನು ಮಾಡುತ್ತಾನೆ. And that's why he came all the way. ಅದಕ್ಕಾಗಿ ಆತನು ಬಂದನು. None of you should be discouraged tonight. ಈ ರಾತ್ರಿ ನೀವು ಯಾರು ನಿರಾಶರಾಗಬಾರದು. I have been holding on to this promise. ನೀವು ಈ ವಾಗ್ದಾನಗಳನ್ನು ಹಿಡಿದುಕೊಂಡಿದ್ದೀರಾ. Now so and so gave me a prophecy. ಯಾರು ನಿಮಗೆ ಪ್ರವಾದನೆ ಕೊಟ್ಟಿರಬಹುದು. Why it has not fulfilled? ಯಾಕೆ ಅದು ನೆರವೇರಲಿಲ್ಲ. No, it shall be fulfilled. ಇಲ್ಲ, ಅದು ನೆರವೇರುತ್ತದೆ. Cheer up tonight. ಈ ರಾತ್ರಿ ಧೈರ್ಯವಾಗಿ, It shall be fulfilled probably tonight. ಈ ರಾತ್ರಿಯೇ ಅದು ನೆರವೇರಲ್ಪಡುವುದು. I know an engineer who is a great genius in construction. ಕಟ್ಟಡ ಕ್ಷೇತ್ರದಲ್ಲಿ ಬಹಳ ಉತ್ತಮರಾಗಿರುವಂತ ಒಬ್ಬ ಇಂಜಿನಿಯರ್ ನನಗೆ ಗೊತ್ತು. He was just married. ಆಗಲೇ ಅವರಿಗೆ ಮದುವೆಯಾಗಿತ್ತು. Suddenly he fell very sick. ತಕ್ಷಣ ಅನಾರೋಗ್ಯಕ್ಕೀಡಾದರು. He became paralyzed from neck downwards. ಅವರು ಪಾರ್ಶ್ವವಾಯುವಿಗೆ ಒಳಗಾದರು. All he could do was only to speak ಮಾತಾಡುವುದು ಮಾತ್ರ ಅವರಿಗೆ ಬರುತ್ತಿತ್ತು. and to look at the people. ಜನರನ್ನು ನೋಡುವುದು, Nothing more. ಬೇರೆ ಏನೂ ಇಲ್ಲ. The doctors were counting his days. ವೈದ್ಯರು ಅವನ ದಿನಗಳನ್ನು ಎಣಿಸುತ್ತಿದ್ದಾರೆ. One day, ಒಂದು ದಿವಸ his eyes fell upon a wooden box at the corner of his room. ಅವನ ಕೋಣೆಯ ಮೂಲೆಯಲ್ಲಿದ್ದ ಕಟ್ಟಿಗೆಯ ಒಂದು ಪೆಟ್ಟಿಗೆಯ ಮೇಲೆ ಅವನ ಕಣ್ಣು ಬಿತ್ತು. He saw some white ants trying to eat it away. ಅಲ್ಲಿ ಏನೋ ಒಂದು ಬೆಳ್ಳನೆಯ ವಸ್ತುವನ್ನು ಅವರು ನೋಡಿದರು.
asked his wife to open that box. ಅದನ್ನು ತೆರೆಯುವುದಕ್ಕೆ ತನ್ನ ಪತ್ನಿಗೆ ಕೇಳಿದರು. In the box were manuscripts written by his ancestors who are great native doctors as to what to do when a particular disease comes to a person. ಅವರ ಪೂರ್ವಿಕರಾದಂತಹ ವೈದ್ಯರ ಮೂಲಕವಾಗಿ ಒಂದು ಬರಹ ಅಲ್ಲಿತ್ತು. ಒಂದು ವಿಶೇಷ ರೋಗ ಬರುವಾಗ ಅದನ್ನು ಹೇಗೆ ಚಿಕಿತ್ಸೆ ಕೊಡಬೇಕು ಅಥವಾ ಹೇಗೆ ನೋಡಿಕೊಳ್ಳಬೇಕೆಂದು ಬರೆಯಲಾಗಿತ್ತು. And he asked his wife to read it on. ತನ್ನ ಪತ್ನಿಗೆ ಓದುವುದಕ್ಕೆ ಕೇಳಿದನು. Then came a place where it says what to do when a person is thoroughly paralyzed. ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಪಾರ್ಶ್ವವಾಗಿ ಒಳಗಾದಾಗ ಏನು ಮಾಡಬೇಕೆಂದು ಓದುವಂತಹ ಅಂತ ಸ್ಥಳಕ್ಕೆ ಬಂದರು. And he called one of his friends. ತನ್ನ ಒಬ್ಬ ಸ್ನೇಹಿತನನ್ನು ಕರೆದನು. Do this for me. ನನಗಾಗಿದನು ಮಾಡು. Do this for me. ನನಗಾಗಿ ಮಾಡು. And the man did it. ಆ ಮನುಷ್ಯನು ಮಾಡಿದನು. Lo and behold, ಅಲ್ಲಿ when they did it, ಅವರು ಮಾಡಿದಾಗ a mighty healing came upon him. ಒಂದು ದೊಡ್ಡ ಸ್ವಸ್ಥತೆ ಅವನ ಮೇಲೆ ಬಂದಿತು. He was 100% healed. 100ಕ್ಕೆ 100ರಷ್ಟು ಸ್ವಸ್ಥನಾದನು. This manuscript was written thousands of years ago. ಆ ಬರಹ ಸಾವಿರಾರು ವರ್ಷಗಳ ಹಿಂದೆ ಬರೆಯಲಾಗಿದ್ದಂತದಾಗಿತ್ತು. My brother, ನನ್ನ ಸಹೋದರ, my sister, ಸಹೋದರಿ, take courage tonight. ಈ ರಾತ್ರಿ ಧೈರ್ಯ ತೆಗೆದುಕೋ. Every prophecy given personally to you, ನಿನಗೆ ವೈಯಕ್ತಿಕವಾಗಿ ಕೊಡಲ್ಪಟ್ಟ ಪ್ರತಿ ಪ್ರವಾದನೆಗಳು, or every promise given as a prophecy to you in the Bible, ಸತ್ಯವೇದದಲ್ಲಿ ಪ್ರವಾದನೆಯಾಗಿ ಕೊಡಲ್ಪಟ್ಟಂತಹ ಎಲ್ಲಾ ವಾಗ್ದಾನಗಳು it shall be fulfilled. ಅವು ನೆರವೇರುವವು. And it shall be fulfilled tonight for you. ಈ ರಾತ್ರಿಯೇ ನಿನಗಾಗಿ ನೆರವೇರಲ್ಪಡುವವು. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Expect a miracle from God tonight. ಈ ರಾತ್ರಿ ದೇವರಿಂದ ಅದ್ಭುತಗಳನ್ನು ನಿರೀಕ್ಷಿಸಿರಿ. The birth of Jesus Christ was controlled by prophecy. ಯೇಸುವಿನ ಹುಟ್ಟು ಅದು ಪ್ರವಾದನೆಗಳ ಮೂಲಕ ನಿಯಂತ್ರಿಸಲ್ಪಟ್ಟಿತು. Then the second unique thing is about his virgin birth. ಕನ್ಯೆಯಲ್ಲಿ ಆತನ ಹುಟ್ಟುವಿಕೆ ವಿಷಯದಲ್ಲಿ ಎರಡನೇ ಮಹತ್ವದ ವಿಷಯವನ್ನು ನಾವು ನೋಡುತ್ತೇವೆ. In Isaiah chapter 7 and verse 14, ಯೆಶಯ 7:14 ವಾಕ್ಯದಲ್ಲಿ 1000 years earlier, 1000 ವರ್ಷಗಳ ಹಿಂದೆ prophet Isaiah said, ಪ್ರವಾದಿಯಾದ ಯೆಶಯನು ಹೇಳುತ್ತಾನೆ, Behold, a virgin shall conceive and give birth to a son. ಇಗೋ ಒಬ್ಬ ಕನ್ಯಕೆಯು ಗರ್ಭಿಣಿಯಾಗಿ ಮಗನನ್ನು ಹಡಿಯುವಳು. Oh, 1000 years earlier. 1000 ವರ್ಷಗಳ ಹಿಂದೆ. And now it is getting fulfilled. ಮತ್ತು ಈಗ ಅದು ನೆರವೇರಲ್ಪಟ್ಟಿದೆ. Virgin birth is impossible. ಕನ್ಯೆಯಲ್ಲಿ ಹುಟ್ಟುವುದು ಅದು ಅಸಾಧ್ಯವಾದ ಮಾತು. When the angel Gabriel came and told Mary, ದೂತನಾದ ಗ್ಯಾಬ್ರಿಯೇಲನು ಬಂದು ಮರಿಯಳಿಗೆ ಹೇಳಿದಾಗ, Luke chapter 1, 27 to 31, ಲೂಕ 1:27ರಿಂದ 31ರವರೆಗೆ, Mary, ಮರಿಯಳೇ, going to bring forth God's son into this world. ಈ ಲೋಕದಲ್ಲಿ ನೀನು ದೇವರನ್ನು ತರುವವಳಾಗಿದ್ದಿ. She said, How can this happen? ಇದು ಹೇಗೆ ನಡೆಯುತ್ತೆ ಎಂದು ಹೇಳಿದಳು. I just do not know any man. ಯಾವ ಮನುಷ್ಯನನ್ನು ನಾನು ಅರಿಯಲಿಲ್ಲ. And then he said, ಮತ್ತು ಆಗ ಹೇಳಿದನು, Luke 1:35, ಲೂಕ The 1:35ರಲ್ಲಿ, Holy Spirit shall come upon you. ಪವಿತ್ರಾತ್ಮನು ನಿನ್ನ ಮೇಲೆ ಬರುವನು. The power of the Holy God shall come upon you. ದೇವರ ಬಲ ನಿನ್ನ ಮೇಲೆ ಇಳಿದು ಬರುವುದು. The one that is formed in your womb shall be called the Son of the Highest. ನಿನ್ನ ಗರ್ಭದಲ್ಲಿ ಹುಟ್ಟುವವನು ಸರ್ವಶಕ್ತನಾದ ದೇವರ ಮಗನೆಂದು ಕರೆಯಲ್ಪಡುವನು. Oh, my precious brothers and sisters, ನನ್ನ ಅಮೂಲ್ಯ ಸಹೋದರ ಸಹೋದರಿಯರೇ, God can do anything and everything. ದೇವರು ಎಲ್ಲವನ್ನು ಮಾಡಬಲ್ಲನು. The mighty God placed a seed in her womb. ಸರ್ವಶಕ್ತನಾದ ದೇವರು ಆಕೆಯ ಗರ್ಭದಲ್ಲಿ ಒಂದು ಬೀಜವನ್ನು ಹಾಕಿದನು. All things are possible. ಎಲ್ಲವೂ ಸಾಧ್ಯ. Some time ago, I met a man from Ghana. ಕೆಲವು ಸಮಯದ ಹಿಂದೆ ಒಬ್ಬ ವ್ಯಕ್ತಿಯ ಹಣದಿಂದ ನಾನು His ಭೇಟಿಯಾದೆನು. name is Mr. Bernard Ankoma, ಬರ್ನಾರ್ಡ್ ಅಂಕೋಮಾ ಎಂದವರ ಹೆಸರು. a mighty prophet of God. ಬಲವುಳ್ಳ ದೇವರ ಪ್ರವಾದಿ. He told me his life story. ಅವರ ಜೀವನ ಚರಿತ್ರೆ ನನಗೆ ಹೇಳಿದರು. When he was born, ಅವರು ಹುಟ್ಟಿದಾಗ his mother disowned him, ತಾಯಿ ಅವರನ್ನು ತ್ಯಜಿಸಿದರು. threw him in the streets and went away. ಬೀದಿಯಲ್ಲಿ ಬಿಟ್ಟು ಹೋದರು. A very big multi-millionaire, a white man saw this child. ಒಬ್ಬ ಬಿಳಿ ಬಣ್ಣದ ಕೋಟಿಗಳುಳ್ಳವನು ಒಬ್ಬ ಈ ಮಗುವನ್ನು ನೋಡಿದನು. Moved with compassion, he took the child, ಕನಿಕರದಿಂದ ಆ ಮಗುವನ್ನು ತೆಗೆದುಕೊಂಡು ಹೋದರು. gave the child to his gardener. ತನ್ನ ಪೋಷಕರಿಗೆ ಆ ಮಗುವನ್ನು ಕೊಟ್ಟನು. You bring this child up. ಈ ಮಗುವನ್ನು ನೀವು ಎತ್ತಿ ಬೆಳೆಸಿರಿ. The child was taking the same food that was given to the dog of that big millionaire. He will eat a part of that food along with the dog. ಆ ಕೋಟಿ ಆಸ್ತಿ ಉಳ್ಳವನ ಹತ್ರ ಇರುವ ನಾಯಿಗೆ ಕೊಡುವಂತ ಊಟ ಇವರಿಗೂ ಕೊಡಲ್ಪಡುತ್ತಿತ್ತು. When the tuition master will come and teach the rich man's children, he will also listen. ಆ ಶ್ರೀಮಂತ ವ್ಯಕ್ತಿಯ ಮಕ್ಕಳಿಗೆ
ಟ್ಯೂಷನ್ ಹೇಳುವುದಕ್ಕಾಗಿ ಬರುವಾಗ ಇವನೂ ಕೂಡ ಕೇಳುತ್ತಿದ್ದನು. One day he heard about Jesus ಒಂದು ದಿವಸ ಅವನು ಯೇಸುವಿನ ಕುರಿತಾಗಿ ಕೇಳಿದನು. and he somehow caught hold of a Bible. ಹೇಗೋ ಬೈಬಲ್ ಅನ್ನು ಪಡೆದುಕೊಂಡನು. He read about God, ದೇವರ ಕುರಿತು ಕೇಳಿದನು. began to cry to God. ದೇವರಿಗೆ ಕೂಗಿದನು. God blessed him, ದೇವರು ಅವನನ್ನು gave ಆಶೀರ್ವದಿಸಿದರು. him tremendous knowledge, ದೇವರು ಅವನಿಗೆ ಅದ್ಭುತ ಜ್ಞಾನವನ್ನು ಕೊಟ್ಟರು. tremendous mighty power of the Holy Spirit, ಬಹಳ ಅದ್ಭುತ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟರು. and he grew up like a mighty preacher. ದೊಡ್ಡ ಪ್ರಸಂಗಿಯಾಗಿ ಹೊರಬಂದನು. He wanted to get married. ಮದುವೆಯಾಗಬೇಕೆಂದನು. Nobody will marry him. ಯಾರೂ ಅವನಿಗೆ ಮದುವೆಯಾಗಲಿಲ್ಲ. Finally one girl offered to marry him. ಕೊನೆಯಲ್ಲಿ ಒಂದು ಹುಡುಗಿ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ತಿಳಿಸಿದಳು. Before marriage she told something which really broke him to pieces. ಮದುವೆಗಿಂತ ಮುಂಚೆ ಒಂದು ವಿಷಯ ಹೇಳಿದಳು, ಅದು ಅವನನ್ನು ಬಹಳ ಛಿದ್ರವಾಗಿ ಮಾಡಿತು. She said, "Sir, you must know I don't have a womb." ಅಯ್ಯ, ನಿಮಗೆ ಗೊತ್ತಿರಬೇಕು, ನನಗೆ ಗರ್ಭವಿಲ್ಲ ಎಂದು ಆಕೆ ಹೇಳಿದಳು. No uterus in my body. ನನ್ನ ದೇಹದಲ್ಲಿ ಗರ್ಭಾಶಯ ಇಲ್ಲ. This is okay, I will marry you. ಇದು ಸರಿಯಾಗಿದ್ದರೆ ನಾನು ನಿನ್ನೊಂದಿಗೆ ಮದುವೆಯಾಗುತ್ತೇನೆ. He gladly agreed. ಸಂತೋಷವಾಗಿ ಒಪ್ಪಿಕೊಂಡನು. Several months passed by. ಕೆಲವು ತಿಂಗಳುಗಳು ಕಳೆದವು. One day she complained of a severe stomach pain. ಒಂದು ದಿವಸ ಬಹಳ ಭಯಂಕರ ಹೊಟ್ಟೆ ನೋವು ಆಕೆಗೆ ಬಂದಿತು. And when the doctors examined her, ಮತ್ತು ವೈದ್ಯರು ಪರೀಕ್ಷಿಸಿದಾಗ he said, ಅವರು ಹೇಳಿದರು, "I can't understand this. ಇದು ನನಗೆ ಅರ್ಥವಾಗುತ್ತಿಲ್ಲ. I know you don't have a womb, ನಿನಗೆ ಗರ್ಭಾಶಯ ಇಲ್ಲ ಎಂದು ನನಗೆ ಗೊತ್ತು. but a womb has come into your body now. ಆದ್ರೆ ಒಂದು ಗರ್ಭಾಶಯ ನಿನ್ನ ದೇಹದೊಳಗೆ ಬಂದಿದೆ. There is a child in your womb." ನಿನ್ನ ಗರ್ಭಾಶಯದಲ್ಲಿ ಮಗುವಿದೆ. And he said, "It's a miracle. ಇದು ಅದ್ಭುತ ಎಂದು ಹೇಳಿದನು. It's a miracle." ಇದು ಅದ್ಭುತ. And at the right time a girl child was born. ತಕ್ಕ ಸಮಯದಲ್ಲಿ ಒಂದು ಹುಡುಗಿ ಜನಿಸಿತ್ತು. You know the name of that child? ಆ ಹುಡುಗಿ ಹೆಸರು ನಿಮಗೆ ಗೊತ್ತೇ? Miracle. ಮಿರಕಲ್. Miracle. ಮಿರಕಲ್. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. As I was praying for you in my place, ನಿಮಗಾಗಿ ನನ್ನ ಸ್ಥಳದಲ್ಲಿ ನಾನು ಪ್ರಾರ್ಥಿಸುತ್ತಾ ಇದ್ದಾಗ, as my son and myself fasted for this meeting and prayed, ನಾನು ನನ್ನ ಮಗನು ಈ ಕೂಟಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡಿದ್ದೇವೆ. the Lord Jesus told me, ಕರ್ತನಾದ ಯೇಸು ನನಗೆ ಹೇಳಿದರು, many young girls and women will come to this meeting. ಬಹಳ ಯೌವನ ಹೆಣ್ಣು ಮಕ್ಕಳು ಮತ್ತು ಸ್ತ್ರೀಯರು ಈ ಕೂಟಕ್ಕೆ ಬರುತ್ತಾರೆ. Many of you have problems in your womb and uterus. ಅನೇಕರು ನಿಮ್ಮಲ್ಲಿ ನಿಮ್ಮ ಗರ್ಭಾಶಯದಲ್ಲಿ ನಿಮಗೆ ಸಮಸ್ಯೆಗಳುಂಟು. Many all the time have miscarriages after miscarriages. ನಿಮ್ಮಲ್ಲಿ ಅನೇಕರು ಗರ್ಭಸ್ರಾವದ ನಂತರ ಗರ್ಭಸ್ರಾವಕ್ಕೆ ಒಳಗಾಗಿದ್ದೀರಿ. You are fed up in life. ಜೀವಿತದಲ್ಲಿ ಬೇಸರಗೊಂಡಿದ್ದೀರಿ. You are going through much mental agony. ಬಹಳ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದೀರಿ. Jesus told me, ಯೇಸು ನನಗೆ ಹೇಳಿದರು, many young people will come like that. ಆ ರೀತಿಯಾಗಿ ಅನೇಕ ಯವನಸ್ಥರಾಗಿದ್ದಾರೆ. And he said, "Son, you pray for them. ಅವರಿಗಾಗಿ ನೀನು ಪ್ರಾರ್ಥಿಸು ಎಂದು ಹೇಳಿದರು. I will bless every womb that night." ಆ ರಾತ್ರಿ ನಾನು ಎಲ್ಲ ಗರ್ಭಾಶಯಗಳನ್ನು ಆಶೀರ್ವದಿಸಿದೆನು. Jesus said like that. ಯೇಸು ನನಗೆ ಆ ರೀತಿಯಾಗಿ My ಹೇಳಿದರು, beloved sisters, ನನ್ನ ಪ್ರಿಯ ಸಹೋದರಿ, if you have a womb problem, ನಿನಗೆ ಗರ್ಭಾಶಯ ಸಮಸ್ಯೆ ಇದ್ದರೆ Jesus Christ is going to heal you tonight. ಯೇಸು ಕ್ರಿಸ್ತನು ಈ ರಾತ್ರಿ ಸ್ವಸ್ಥಪಡಿಸುತ್ತಾನೆ. If you don't have a child ನಿಮಗೆ ಮಗುವಿಲ್ಲದಿದ್ದರೆ and have been praying for it, ನಾನು ನಿಮಗಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. tonight is the night he is going to meet you. ಈ ರಾತ್ರಿ ಆತ ನಿಮ್ಮನ್ನು ಸಂಧಿಸುತ್ತಾನೆ. Are you happy? ನೀವು ಸಂತೋಷವಾಗಿದ್ದೀರಾ? Are you happy? ಸಂತೋಷವಾಗಿದ್ದೀರಾ? Then give one big hallelujah to Jesus. ಯೇಸುವಿಗೆ ದೊಡ್ಡ ಹಲ್ಲೆಲೂಯಾ ಹೇಳಿರಿ. He is real. ಆತನು ವಾಸ್ತವ. He is real. ಆತನು ನಿಜ. All right, let us see his life, ಆತನ ಜೀವಿತ ಈಗ ನೋಡೋಣ. his ministry. ಆತನ ಸೇವೆ. What were the promises and prophecies given about that? ಅದರ ಕುರಿತಾಗಿ ಯಾವ ವಾಗ್ದಾನಗಳು ಪ್ರವಾದನೆಗಳು ಕೊಡಲ್ಪಟ್ಟಿವೆ. If you read Isaiah chapter 9 and verse 2, ಯೆಶಾಯ 9:2 ವಾಕ್ಯ ನೀವು ಓದುವಾಗ same prophet Isaiah said, ಅದೇ ಪ್ರವಾದಿಯಾದ ಯೆಶಾಯನು ಹೇಳುತ್ತಾನೆ, when the Lord Jesus Christ would come, ಯೇಸು ಕ್ರಿಸ್ತನು ಬರುವಾಗ the people who will sit in darkness shall see a great light, ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. and the people who sit in the region and shadow of death, upon them shall come a marvelous light. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು ಎಂದು ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. Matthew chapter 4 and verse 15 and 16. ಮತ್ತಾಯ 4:15 ಮತ್ತು 16ನೇ ವಾಕ್ಯದಲ್ಲಿ says this promise was fulfilled. ಈ ವಾಗ್ದಾನ ನೆರವೇರಿದೆ ಎಂದು ಅಲ್ಲಿ ಹೇಳಲ್ಪಟ್ಟಿದೆ. This prophecy was fulfilled. ಈ ಪ್ರವಾದನೆ ನೆರವೇರಿಸಲ್ಪಟ್ಟಿದೆ. And the Lord Jesus Christ himself said, ಕರ್ತನಾದ ಯೇಸು ಸ್ವತಃ ಹೇಳಿದರು. in John chapter 8 and verse 12, ಯೋಹಾನ 8:12ರಲ್ಲಿ, John chapter 9 and verse 5,
ಯೋಹಾನ 9:5 I am the light of the world. ನಾನೇ ಲೋಕದ ಬೆಳಕಾಗಿದ್ದೇನೆ. Yes, the prophecy was that he would be the light of this world. ಹೌದು, ಆ ಪ್ರವಾದನೆ ಏನು ಅಂದರೆ ಆತನು ಈ ಲೋಕದ ಬೆಳಕು. Concerning his ministry, ಆತನ ಸೇವೆ ಕುರಿತಾಗಿ there was another sign given to him. ಇನ್ನೊಂದು ಗುರುತು ಅವನಿಗೆ ಕೊಡಲ್ಪಟ್ಟಿತ್ತು. In Isaiah 42 and verse 1. ಯೆಶಯ 42:1 Isaiah 11 and verse 2. ಯೆಶಯ 11:2 ವಾಕ್ಯದಲ್ಲಿ The prophecy said, ಪ್ರವಾದನೆ ಹೇಳಿತು. prophet Isaiah said, ಪ್ರವಾದಿಯಾದ ಯೆಶಾಯನು ಹೇಳಿದನು, upon him shall come the Spirit of God. ಆತನ ಮೇಲೆ ದೇವರ ಆತ್ಮನು ಇಳಿದು ಬರುವನು. He shall have the Spirit of God. ದೇವರ ಆತ್ಮನು ಆತನು ಹೊಂದಿರುವನು. If you read Proverbs 18:14, ಜ್ಞಾನೋಕ್ತಿ 18:14 if you ಓದುವುದಾದರೆ, read Proverbs 20:27, ಜ್ಞಾನೋಕ್ತಿ 20:27 ಓದುವುದಾದರೆ, a normal man has the spirit of a man. ಒಬ್ಬ ಸಾಧಾರಣ ವ್ಯಕ್ತಿ ಮನುಷ್ಯನ ಆತ್ಮ ಹೊಂದಿದ್ದಾನೆ. You and I have the spirit of a man. ಮನುಷ್ಯನ ಆತ್ಮ ಹೊಂದಿದರೂ ಕೂಡ, But when the Son of God would come, ಆದರೆ ದೇವರ ಮಗನು ಬರುವಾಗ, prophet Isaiah said, ಪ್ರವಾದಿ ಯೆಶಾಯನು he'll ಹೇಳಿದನು, be different, he'll be different. ಅವನ ವ್ಯತ್ಯಾಸವುಳ್ಳವನಾಗಿರುವನು. He'll be having the spirit of God upon him. ಅವನ ಮೇಲೆ ದೇವರ ಆತ್ಮನು ಹೊಂದಿರುವನು. The Bible says, ಸತ್ಯವೇದ ಹೇಳುತ್ತದೆ, Luke chapter 3 and verse 22, ಲೂಕ 3:22 when the Lord Jesus Christ began his ministry, ಯೇಸು ಕ್ರಿಸ್ತನು ತನ್ನ ಸೇವೆಯನ್ನು ಪ್ರಾರಂಭಿಸಿದಾಗ, when he was being baptized by John the Baptist, ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾ ಸ್ನಾನಕ್ಕೆ ಒಳಗಾದನು. oh, the Holy Spirit came upon him like a dove. ಪಾರಿವಾಳದ ಹಾಗೆ ಪವಿತ್ರಾತ್ಮನು ಅವರ ಮೇಲಿಳಿದು ಬಂದನು. What happened? ಏನು ನಡೆಯಿತು? What difference it made? ಯಾವ ವ್ಯತ್ಯಾಸ ಅದು ಮಾಡಿತು? Acts 10:38 says, ಅಪೊಸ್ತಲ ಕೃತ್ಯ 10:38 God anointed Jesus of Nazareth with Holy Ghost and power. ನಜರೇತಿನ ಯೇಸುವನ್ನು ಕರ್ತನು ಪವಿತ್ರಾತ್ಮನಿಂದಲೂ ಅಭಿಷೇಕದಿಂದಲೂ ತುಂಬಿದನು. He went about doing good to everybody. ಎಲ್ಲರಿಗೆ ಒಳ್ಳೆಯದನ್ನು ಮಾಡುತ್ತಾ ಆತನು ಸಂಚರಿಸಿದನು. He went about doing good to everybody. ಎಲ್ಲರಿಗೆ ಉಪಕಾರಗಳನ್ನು ಮಾಡಿದನು. Delivering all who are oppressed by the devil. ದುರಾತ್ಮನಿಂದ ಬಾಧಿತರಾದವರನ್ನು ಬಿಡಿಸುತ್ತಿದ್ದನು. You and I have only the spirit of man inside. ನೀನು ಮತ್ತು ನನಗೆ ಮನುಷ್ಯನ ಆತ್ಮ ಮಾತ್ರ ಒಳಗಡೆ ಇದೆ. So no devil is afraid of us. ಯಾವ ಸೈತಾನನು ಭಯಪಡುವುದಿಲ್ಲ. But he had the spirit of God. ಆದರೆ ದೇವರ ಆತ್ಮನು ಇರುವುದಾದರೆ, The Almighty God. ಸರ್ವಶಕ್ತನಾದ ದೇವರು. Therefore in Luke 4:36 ಲೂಕ 4:36 and Luke 4:40 and 41, ಲೂಕ 4:40-41 Mark chapter 1 and verse 39, ಮಾರ್ಕ 1:39 ವಾಕ್ಯದಲ್ಲಿ, demons trembled before him. ಆತನ ಮುಂದೆ ದುರಾತ್ಮಗಳು ನಡುಗಿ ಹೋದವು. They could not stand before him. ಆತನ ಮುಂದೆ ನಿಲ್ಲಲು ಆಗಲಿಲ್ಲ. Also ಮತ್ತು Romans 5 and verse 5 says, ರೋಮ 5:5 ಹೇಳಲ್ಪಟ್ಟಿದೆ, when the Holy Spirit would come upon a person, ಒಬ್ಬ ವ್ಯಕ್ತಿಯ ಮೇಲೆ ಪವಿತ್ರ ಆತ್ಮನು ಬರುವಾಗ God's love shall be shed in the heart of that person. ಆ ವ್ಯಕ್ತಿಯ ಹೃದಯದಲ್ಲಿ ದೇವರ ಹೃದಯ ಸುರಿಯಲ್ಪಡುವುದು. His compassion for the people. ಜನರಿಗಾಗಿರುವ ಆತನ ಕನಿಕರ. Mark 6:34 says, ಮಾರ್ಕ 6:34 he ಹೇಳಲ್ಪಟ್ಟಿದೆ, was moved with compassion when he saw the people. ಜನರನ್ನು ನೋಡಿದಾಗ ಬಹಳ ಕನಿಕರ ಪಟ್ಟನು. Matthew 9:36 says that. ಮತ್ತಾಯ 9:36 ಹೇಳಲ್ಪಟ್ಟಿದೆ. Matthew 14:14 says that. ಮತ್ತಾಯ 14:14 ಹೇಳಲ್ಪಟ್ಟಿದೆ. Matthew 20:34 says that. ಮತ್ತಾಯ 20:34 ಇದೆ. Matthew 1:40-41 says that. ಮತ್ತಾಯ 1:40-41 ಹೇಳಲ್ಪಟ್ಟಿದೆ. Luke chapter 7:13 and 14 says that. ಲೂಕ 7:13-14 ಹೇಳಲ್ಪಟ್ಟಿದೆ. Compassion. ಕರುಣೆ. Compassion. ಕರುಣೆ. Because he had the real spirit of God. ಯಾಕೆಂದರೆ ನಿಜವಾದ ದೇವರ ಆತ್ಮನನ್ನು ಆತನು ಹೊಂದಿದನು. Oh, that is the unique feature of the ministry of Jesus. ಅದು ಯೇಸುವಿನ ಸೇವೆಯ ವಿಶಿಷ್ಟತೆಯಾಗಿತ್ತು. That's why prophet Isaiah said, ಅದಕ್ಕಾಗಿ ಪ್ರವಾದಿ ಯೆಶಾಯ ಹೇಳಿದನು, he is a different person altogether. ಆತನು ವ್ಯತ್ಯಾಸವುಳ್ಳ ವ್ಯಕ್ತಿ. He is not having only the spirit of man. ಆತನಿಗೆ ಮನುಷ್ಯನ ಆತ್ಮ ಇಲ್ಲ, The spirit of the living God. ಜೀವ ಸ್ವರೂಪನಾದ ದೇವರ ಆತ್ಮನು. Thirdly, he said, ಮೂರನೇದಾಗಿ ಆತನು he ಹೇಳಿದನು, will do something which no other man has done. ಆತನು ಮಾಡುವುದು ಬೇರೆ ಯಾವ ವ್ಯಕ್ತಿ ಮಾಡುವುದಿಲ್ಲ. Isaiah chapter 61 and verse 1. ಯೆಶಯ 61:1 He said the unique thing he will do is to heal the broken heart. ಆತನ ವಿಶೇಷ ಸೇವೆ ಎಂದರೆ ಮನ ಮುರಿದವರನ್ನು ಆತನು ಸ್ವಸ್ಥ ಮಾಡುವನು. Isaiah 61 and verse 2. ಯೆಶಯ 61:2 He will comfort all who mourn. ದುಃಖಿತರಿಗೆ ಆತನು ಸಮಾಧಾನ ಪಡಿಸುವನು. He will comfort everybody who mourn. ಯಾರು ದುಃಖಿತರಾಗಿದ್ದಾರೋ ಎಲ್ಲರನ್ನು ಸಂತೈಸುವನು. And in Isaiah 25 and verse 8, Isaiah said, ಯೆಶಯ 25:8 ಯೆಶಾಯನು ಹೇಳುತ್ತಾನೆ, he will wipe away tears from all faces. ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಆತನು ಒರೆಸಿ ಬಿಡುವನು. What a wonderful calling. ಎಂತಹ ವಿಶಿಷ್ಟ ಕರೆ. And you know it got fulfilled. ಮತ್ತು ದೇವರು ಅದನ್ನು ನೆರವೇರಿಸಿದರು.
God said, ಆದರೆ ದೇವರು ಹೇಳಿದರು, let my son go. ನನ್ನ ಮಗನು ಹೋಗಲ್ಪಡಲಿ, Let him wipe away the tears from all faces. ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಆತನು ಒರೆಸಲಿ. No difference of caste, creed, religion, language or race. ಯಾವ ಧರ್ಮ, ಭಾಷೆ, ಕುಲ, ಜಾತಿಯ ಆಧಾರದ ಮೇಲೆ ಅಲ್ಲ. Cheer up, my brother. ಸಹೋದರನೇ ಧೈರ್ಯವಾಗಿರು, Cheer up, my sister. ಸಹೋದರಿಯೇ ಧೈರ್ಯವಾಗಿರು. That is the uniqueness of his life. ಆತನ ಜೀವಿತದ ವಿಶೇಷತೆ ಅದುವೇ ಆಗಿದೆ. That too was prophesied by Isaiah. ಯೆಶಾಯನ ಮೂಲಕವಾಗಿ ಅದು ಪ್ರವಾದಿಸಲ್ಪಟ್ಟಿತು. You are no exception. ನಿಮಗೆ ಬೇರೆ ಆಯ್ಕೆ ಇಲ್ಲ. Tonight, ಈ ರಾತ್ರಿ, tonight, ಈ ರಾತ್ರಿ, tonight, ಈ ರಾತ್ರಿ he is here to wipe away your tears ನಿನ್ನ ಕಣ್ಣೀರನ್ನು ಒರೆಸುವುದಕ್ಕಾಗಿದ್ದಾನೆ. from all faces. ಎಲ್ಲರ ಮುಖದಲ್ಲಿ, From a father's face, ತಂದೆಯ ಮುಖದಿಂದ, mother's face, ತಾಯಿಯ ಮುಖದಿಂದ, grandfather's face, ಅಜ್ಜನ ಮುಖದಿಂದ, grandmother's face, ಅಜ್ಜಿಯ ಮುಖದಿಂದ, little children's face, ಮಕ್ಕಳ ಮುಖದಿಂದ, young man's face, ಯೌವನಸ್ಥರ ಮುಖದಿಂದ, young lady's face. ಯೌವನಸ್ಥೆಯರ ಮುಖದಿಂದ. Cheer up ಈ tonight. ರಾತ್ರಿ ಧೈರ್ಯವಾಗಿರಿ, He is here to wipe away your tears. ನಿಮ್ಮ ಕಣ್ಣೀರನ್ನು ಒರೆಸಲಿದ್ದಾನೆ. That is what we remember on the Christmas day. ಅದನ್ನೇ ಕ್ರಿಸ್ಮಸ್ ದಿನದಲ್ಲಿ ನೆನಪಿಸಿಕೊಳ್ಳುತ್ತೇವೆ. Let me tell you a funny story now. ಒಂದು ಹಾಸ್ಯ ಕಥೆಯನ್ನು ಈಗ ನಿಮಗೆ ಹೇಳುತ್ತೇನೆ. I have been talking serious things only. ನಾನು ಬಹಳ ಗಂಭೀರದ ವಿಷಯ ಮಾತ್ರ ಹೇಳುತ್ತಿದ್ದೇನೆ. When I was working in a State Bank of India, ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡುವಾಗ 28 years I worked. 28 ವರ್ಷಗಳ ಕಾಲ ಕೆಲಸ ಮಾಡಿದೆ. I had a wonderful friend. ನನಗೆ ಉತ್ತಮ ಒಬ್ಬ ಸ್ನೇಹಿತರಿದ್ದರು. His name was Mr. Venkatraman. ಅವರ ಹೆಸರು ವೆಂಕಟರಾಮನ್. He was my neighbor. ನಮ್ಮ ಪಕ್ಕದಲ್ಲಿ He ಇರುತ್ತಿದ್ದರು. loved me so much. ನನಗೆ ಬಹಳ ಪ್ರೀತಿ ಮಾಡುತ್ತಿದ್ದರು. We used to go together in the car. ನಾವು ಒಟ್ಟಾಗಿ ಕಾರ್ಲಿ ಹೋಗುತ್ತಿದ್ದೆವು. One day I was driving the car. ಒಂದು ದಿವಸ ನಾನು ಕಾರ್ He ಚಲಿಸುತ್ತಿದ್ದಾಗ stopped me in the middle. ಮಧ್ಯದಲ್ಲಿ ನಿಲ್ಲಿಸಿದನು. Sir, stop the car on the roadside. ರಸ್ತೆಯ ಪಕ್ಕದಲ್ಲಿ, ಅಯ್ಯ ಕಾರ್ ನಿಲ್ಲಿಸಿರಿ, Then he said, you get down. ಕೆಳಗಿಳಿಯಿರಿ ಎಂದು ಹೇಳಿದನು. I was perplexed. ನನಗೆ ಆಶ್ಚರ್ಯ. He took my car key ಕಾರ್ ಕೀಯನ್ನು ತೆಗೆದುಕೊಂಡರು. and he said, now you sit this side, I will drive the car. ಆ ಕಡೆಯಲ್ಲಿ ಕೂತುಕೊಳ್ಳಿರಿ, ಈಗ ನಾನು ಕಾರನ್ನು ಓಡಿಸುತ್ತೇನೆ. He told me, ನನಗೆ ಅವರು I am ಹೇಳಿದರು, watching you. ನಿನ್ನ ನೋಡುತ್ತಿದ್ದೇನೆ. Although your hands are on the steering wheel, ಆ ಸ್ಟೇರಿಂಗ್ ಗಾಲಿಯ ಮೇಲೆ ನಿಮ್ಮ ಕೈಗಳಿದ್ದರೂ ಕೂಡ your mind is elsewhere. ನಿಮ್ಮ ಮನಸ್ಸು ಎಲ್ಲೋ ಇದೆ. You are always thinking of somebody, ಯಾವಾಗಲೂ ಬೇರೆಬ್ಬರ ಕುರಿತು ಚಿಂತಿಸುತ್ತಿದ್ದೀರಿ. somebody's sickness, ಬೇರೆಯೊಬ್ಬರ ರೋಗ, somebody's problem, ಬೇರೆಯೊಬ್ಬರ somebody ಸಮಸ್ಯೆ, in the jail. ಯಾರ್ದೋ ಸಮಸ್ಯೆ. So no, this cannot work. ಕೆಲಸ ಮಾಡುವುದಿಲ್ಲ. From today, ಇಂದಿನಿಂದ I will drive the car for you. ನಿಮಗೋಸ್ಕರ ಕಾರು ಚಲಾಯಿಸುತ್ತೇನೆ. Can you find a friend like that? ಅಂತ ಸ್ನೇಹಿತರನ್ನು ನೀವು ಹುಡುಕಬಹುದು. He was also a big officer like me. ನನ್ನ ಹಾಗೆ ಅವರು ದೊಡ್ಡ ಅಧಿಕಾರಿಯಾಗಿದ್ದರು. And he did it. ಅವರು ಮಾಡಿದರು. Any time I call him. ಯಾವುದೇ ಸಮಯ ನನ್ನ ಕರೆದರು. Is it 2 a.m.? ಅದು ರಾತ್ರಿ 2 ಗಂಟೆ ಆದರೂ, Or morning 5 a.m.? 5 ಗಂಟೆಗೆ ಮುಂಜಾನೆ, Any time. ಯಾವುದೇ ಸಮಯ He will come. ಅವರು ಬರುತ್ತಿದ್ದರು. His wife will never say anything. ಅವರ ಪತ್ನಿ ಏನು ಅನ್ನುತ್ತಿದ್ದಿಲ್ಲ. They have 3 wonderful children. 3 ಅದ್ಭುತ ಮಕ್ಕಳಿದ್ದಾರೆ. Jayaraman, ಜಯರಾಮನ್, Vaidegi, ಐ ಬೇಬಿ and one little girl, ಮತ್ತು ಇನ್ನು ಚಿಕ್ಕ ಹುಡುಗಿ Akila. ಅಖಿಲ. My son was a great friend of Jayaraman. ನನ್ನ ಮಗನು ಜಯರಾಮನ್ ಅವರ ಉತ್ತಮ But his ಸ್ನೇಹಿತರಾಗಿದ್ದಾರೆ. little Akila used to be in my home. ಈ ಚಿಕ್ಕ ಅಖಿಲ ನನ್ನ ಮನೆಯಲ್ಲಿ ಇರುತ್ತಿದ್ದಳು. Because she was a great friend of my little daughter Angel. ನನ್ನ ಚಿಕ್ಕ ಮಗಳ ಏಂಜಲ್ ಅವಳ ಉತ್ತಮ ಸ್ನೇಹಿತೆಯಾಗಿದ್ದಳು. Both were of the same age. ಇಬ್ಬರು ಒಂದೇ ವಯಸ್ಸಿನವರಾಗಿದ್ದರು. And the Christmas came. ಮತ್ತು ಕ್ರಿಸ್ಮಸ್ ಬಂದಿತು. One day as I was coming from the office, ಒಂದು ದಿವಸ ಕಚೇರಿಯಿಂದ ಬರುತ್ತಿರುವಾಗ my daughter Angel telephoned me. ನನ್ನ ಮಗಳು ಏಂಜಲ್ ನನಗೆ ಕರೆ ಮಾಡಿದಳು. She said, Dad, when you come, bring me lot of balloons. I want to blow them. ಅಪ್ಪ, ನೀವು ಬರುವಾಗ ಬಲೂನ್ ತೆಗೆದುಕೊಂಡು ಬನ್ನಿ, ಅವುಗಳನ್ನು ನಾನು ಊದಬೇಕು ಎಂದು ಆಕೆ ಹೇಳಿದಳು. I want to decorate my home with these nice balloons. ಈ ಒಳ್ಳೆಯ ಬಲೂನ್ಗಳಿಂದ ನನ್ನ ಮನೆಯನ್ನು ನಾನು ಅಲಂಕರಿಸುತ್ತೇನೆ ಎಂದು ಹೇಳಿದಳು. So I brought a big bundle of balloons. ನಾನು ಬಹಳ ಬಲೂನ್ಗಳನ್ನು ತಂದುಕೊಟ್ಟೇನು And she was blowing wind into them. ಮತ್ತು ಅವುಗಳಲ್ಲಿ ಆಕೆ ಊದುತ್ತಿದ್ದಳು. Suddenly Akila came. ಮತ್ತು ತಕ್ಷಣವಾಗಿ ಅಖಿಲ ಬಂದಳು. She saw Angel playing with this balloon. ಏಂಜಲ್ ಈ ಬಲೂನ್ಗಳೊಂದಿಗೆ ಆಟ ಆಡುವುದನ್ನು She ನೋಡಿ came straight to me ನೇರವಾಗಿ ನನ್ನ ಬಳಿಗೆ and ಬಂದಳು. said, Uncle, ಅಂಕಲ್ ಎಂದು ಹೇಳಿದಳು. where are my balloons? ನನ್ನ ಬಲೂನ್ ಎಲ್ಲಿವೆ? Where are my balloons? ನನ್ನ ಬಲೂನ್ ಎಲ್ಲಿವೆ? I said, Angel, give her also some balloon. ನಾನು ಏಂಜಲ್ಗೆ ಹೇಳಿದೆ, ಏಂಜಲ್ ಆಕೆಗೆ ಸ್ವಲ್ಪ ಬಲೂನ್ ಕೊಡು. Akila said, ಅಖಿಲ ಹೇಳಿದಳು, they are Angel's balloon. ಅವು ಏಂಜಲ್ ಅವಳ
ಬಲೂನ್ ಆಗಿವೆ. I'm asking for my balloon. ನನ್ನ ಬಲೂನ್ಗಳನ್ನು ಎಲ್ಲಿವೆ ಎಂದು ಕೇಳುತ್ತೀರಾ? You have forgotten to bring balloons for me. ಬಲೂನ್ ನನಗಾಗಿ ತರುವುದಕ್ಕಾಗಿ ಮರೆತು ಹೋಗಿದ್ದೀರಾ? And she began to cry, ಆಕೆ ಅಳುವುದಕ್ಕೆ ಪ್ರಾರಂಭಿಸಿದಳು. wail and roll on the ground. ಕೂಗಾಡುತ್ತಾ ಚೀರಾಡುತ್ತಾ ಕೆಳಗೆ ಬಿದ್ದುಕೊಂಡಳು. Everybody was astounded. What happened? ಪ್ರತಿಯೊಬ್ಬರು ಆಶ್ಚರ್ಯಪಟ್ಟು ಏನಾಯಿತು ಎಂದು ಕೇಳಿದರು. Then I jumped into my car. ನನ್ನ ಕಾರಲ್ಲಿ ಮತ್ತೆ ನಾನು ಹೋದೆ. Those days when I start the car, it will be at 90 miles per hour. ಆ ದಿನಗಳಲ್ಲಿ ಕಾರ್ ಪ್ರಾರಂಭಿಸಿದಾಗ ಅದು 90 ಕಿಲೋಮೀಟರ್ ವೇಗದಲ್ಲಿ ಇರುತ್ತಿತ್ತು. All the dogs and cats and hens, chicken, everybody will be afraid of my car. ಎಲ್ಲ ಬೆಕ್ಕುಗಳು, ನಾಯಿಗಳು ಮತ್ತು ಕೋಳಿಗಳು ನನ್ನ ಕಾರನ್ನು ನೋಡಿ ಭಯ ಪಡುತ್ತಿದ್ದವು. When they see my car, ನನ್ನ ಕಾರ್ ನೋಡಿದಾಗ they'll have to run this way or that way to save their life. ಅವರ ಜೀವಿತ ತಪ್ಪಿಸಿಕೊಳ್ಳೋದಕ್ಕಾಗಿ ಆ ಕಡೆ ಓಡುತ್ತಿದ್ದವು. That day I drove at 100 miles speed. ಅಂತಹ ವೇಗದಲ್ಲಿ ಆ ದಿವಸ ನಾನು ಹೋದೇನು. Brought a cart load of balloons. ಬಹಳ ಬಲೂನ್ಗಳನ್ನು ತಂದೇನು. Gave it to Akila. ಅಖಿಲಾಗೆ ಕೊಟ್ಟೇನು. Akila rose up from the ground ಅಖಿಲ ನೆಲದಿಂದ ಮೇಲಕ್ಕೆ ಎದ್ದು and kissed me. ನನಗೆ ಮುದ್ದಿಟ್ಟಳು. That I know you will do. ನೀವು ಕೊಡುತ್ತೀರೆಂದು ನನಗೆ ಗೊತ್ತಿತ್ತು. I know only when I cry you will do. ನಾನು ಅಳುವಾಗ ಮಾತ್ರ ನೀವು ಮಾಡುವಿರಿ ಎಂದು ನನಗೆ ಗೊತ್ತು. She was so happy. ಆಕೆ ಬಹಳ ಸಂತೋಷವುಳ್ಳವಳಾದಳು. I was also happy. Everybody was relieved. ನಾನು ಸಂತೋಷಗೊಂಡೆನು, ಎಲ್ಲರೂ ಸಂತೋಷಗೊಂಡರು. Love. ಪ್ರೀತಿ, Love. ಪ್ರೀತಿ. But the Lord Jesus said, ಕರ್ತನಾದ ಯೇಸು I ಹೇಳಿದನು, have come into this world to heal every broken heart. ಪ್ರತಿ ಮನ ಮುರಿದವರಿಗೆ ನಾನು ಸ್ವಸ್ಥತೆ ಮಾಡುವುದಕ್ಕೆ ಬಂದಿದ್ದೇನೆ. All who mourn. ಯಾರು ದುಃಖ ಪಡುತ್ತಾರೋ, All who mourn. ಯಾರು ದುಃಖಿತರಾಗಿದ್ದಾರೋ, I am here to wipe up tears from every face. ಪ್ರತಿ ಮುಖದಲ್ಲಿನ ಕಣ್ಣೀರನ್ನು ಒರೆಸುವುದಕ್ಕೆ ನಾನಿಲ್ಲಿದ್ದೇನೆ. Tonight we are going to cry. ಈ ರಾತ್ರಿ ನಾವು ಕೂಗಲಿದ್ದೇವೆ. We are going to tell Jesus, ಯೇಸುವಿಗೆ ಹೇಳಲಿದ್ದೇವೆ, I am unable to get rid of my sinful life. ಕರ್ತನೇ, ನನ್ನ ಪಾಪ ಜೀವಿತದ ಹೊರಗೆ ಬರಲು ನನ್ನಿಂದ ಆಗುತ್ತಿಲ್ಲ. I am not able to get rid of my smoking, ನನ್ನ ಧೂಮಪಾನದಿಂದ ಹೊರಗೆ ಬರುವುದಕ್ಕೆ ಆಗುತ್ತಿಲ್ಲ. my drinking, ನನ್ನ ಕುಡಿತ, my gambling, ನನ್ನ ದುಂದಾಟ, my anger, ನನ್ನ ಕೋಪ, my fury. ನನ್ನ ಕೋಪ. I am crying. ನಾನು ಅಳುತ್ತಿದ್ದೇನೆ. Lord help me. ಕರ್ತನೇ, ಸಹಾಯ ಮಾಡು. I am a debtor. ನನಗೆ ಸಾಲವಿದೆ. So many financial problems. ಬಹಳ ಆರ್ಥಿಕ ಸಮಸ್ಯೆಗಳು. I am sick, Lord. ಕರ್ತನೇ, ನಾನು ರೋಗಿ. I am sick. ನಾನು How ಅನಾರೋಗ್ಯದಲ್ಲಿದ್ದೇನೆ. long should I be sick? ಎಷ್ಟು ಕಾಲ ಅನಾರೋಗ್ಯದಲ್ಲಿರಬೇಕು? Father help me. ತಂದೆಯೇ ಸಹಾಯ ಮಾಡು. Daddy help me. ತಂದೆಯೇ ಸಹಾಯ ಮಾಡು. We are going to cry as a family. ಕುಟುಂಬವಾಗಿ ನಾವು ಅಳುವುದಕ್ಕಿದ್ದೇವೆ. Ephesians 4:6 says, ಎಫೆಸ 4:6 ಹೇಳಲ್ಪಟ್ಟಿದೆ, there is only one God. ಒಬ್ಬನೇ ದೇವರಿದ್ದಾರೆ. One God. ಒಬ್ಬನೇ ದೇವರು, Father of all. ಎಲ್ಲರ ತಂದೆಯಾಗಿದ್ದಾನೆ. We have a right to cry unto him. ಆತನಿಗೆ ಕೂಗುವುದಕ್ಕೆ ನಮಗೆ ಹಕ್ಕಿದೆ. God shall be moved with compassion. ದೇವರು ಕರುಣೆಯಿಂದ ಚಲಿಸುವನು. Oh, he will embrace you. ಆತನು ನಿಮಗೆ ಅಪ್ಪಿಕೊಳ್ಳುವನು. Oh, he will kiss you. ಆತನು ನಿಮಗೆ ಮುದ್ದಿಡುವನು. He will wipe away your tears. ನಿಮ್ಮ ಕಣ್ಣೀರನ್ನು ಒರೆಸುವನು. We have come mainly for that. ಅದಕ್ಕಾಗಿಯೇ ನಾವು ಬಂದಿದ್ದೇವೆ. Jesus Christ wiping away our tears. ಯೇಸು ಕ್ರಿಸ್ತ ನಮ್ಮ ಕಣ್ಣೀರನ್ನು ಒರೆಸಿ ಬಿಡುವನು. Yes, we are going to cry tonight. ಹೌದು, ಈ ರಾತ್ರಿ ನಾವು ಕೂಗಲಿದ್ದೇವೆ. Oh, he's going to wipe away our tears. ನಮ್ಮ ಕಣ್ಣೀರನ್ನು ಆತನು ಒರೆಸುತ್ತಾನೆ. Make a list of things that you want tonight. ಈ ರಾತ್ರಿ ನಿಮಗೆ ಏನೆಲ್ಲ ಬೇಕೋ ಅವುಗಳ ಪಟ್ಟಿಯನ್ನು ಈ ರಾತ್ರಿ ನೀವು ಮಾಡಿರಿ. Don't think that I am giving you false hope. ತಪ್ಪು ನಿರೀಕ್ಷೆ ನಾನು ನಿಮಗೆ ಕೊಡುತ್ತಿದ್ದೇನೆ ಎಂದು ಅಂದುಕೊಳ್ಳಬೇಡಿರಿ. My son and myself, we have cried and cried, shed tears of blood for you in Chennai. ನಾನು ನನ್ನ ಮಗನು ನಿಮಗಾಗಿ ಕೂಗಿಕೊಂಡು ಚೆನ್ನೈಯಲ್ಲಿ ನಿಮಗೋಸ್ಕರ ಬಹಳವಾಗಿ ಪ್ರಾರ್ಥಿಸಿದ್ದೇವೆ. And he told me, yes, I will come and wipe away their tears. ಮತ್ತು ಆತ ನನಗೆ ಹೇಳಿದನು, ನಾನು ಬಂದು ಅವರ ಕಣ್ಣೀರನ್ನು ಒರೆಸಿ ಬಿಡುವೆನು. In Isaiah 25 and verse 8, ಯೆಶಾಯ 25:8 the prophet Isaiah said, ಪ್ರವಾದಿಯಾದ ಯೆಶಾಯನು ಹೇಳಿದನು, he shall swallow death forever. ಆತನು ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. My Tamil Bible says, ನನ್ನ ತಮಿಳ್ ತಸ್ತೆ ವೇದ ಹೇಳುತ್ತದೆ, he will swallow death for victory. ಆತನು ಜಯಕ್ಕಾಗಿ ಮರಣವನ್ನು ಶಾಶ್ವತ ನಿರ್ನಾಮ ಮಾಡುವನು. Hebrews chapter 2:14 and 15 says, ಇಬ್ರಿಯ 2:14-15 ಹೇಳಲ್ಪಟ್ಟಿದೆ, the most agonizing thing is death. ಬಹಳ ದುಃಖಕರವಾದ ಸಂಗತಿ ಏನೆಂದರೆ ಅದು ಮರಣ. Therefore Isaiah said, ಅದಕ್ಕಾಗಿ ಯೆಶಾಯನು ಹೇಳಿದನು, I saw him. ನಾನು ಆತ ನೋಡಿದ್ದೇನೆ. I saw him tasting death. ಮರಣದ ರುಚಿ ನೋಡುವಂತದನ್ನು ನಾನು ನೋಡಿದ್ದೇನೆ ಎಂದು ಹೇಳುತ್ತಾನೆ. I saw this baby Jesus growing and finally eating away death itself. ಈ ಮಗುವಾದ ಯೇಸು ದೊಡ್ಡವನಾಗಿ ಮರಣವನ್ನು ತಿನ್ನುವುದನ್ನು ನಾನು ನೋಡಿದ್ದೇನೆ ಎಂದು ಹೇಳುತ್ತಾನೆ. That is what Jesus did. ಅದನ್ನೇ ಯೇಸು ಮಾಡಿದರು. He rose up on the third day.
ಮೂರನೇ ದಿನದಲ್ಲಿ ಆತನು ಎದ್ದನು. That is the victory he brought for us. ನಮಗೋಸ್ಕರ ಆ ಜಯವನ್ನು ತಂದನು. My brother, ನನ್ನ ಸಹೋದರ, he said in Revelation 1:17 and 18, ಪ್ರಕಟಣೆ 1:17-18 ಆತನು ಹೇಳಿದಾನೆ, I am the first, ನಾನೇ ಮೊದಲನೇವನು, I am the Lord, ನಾನೇ ಕಡೆಯವನು, I am the one who lives, ನಾನೇ ಜೀವಿಸುವವನು, I was dead, ನಾನು ಸತ್ತವನಾದೇನು, but I am alive forevermore. ಆದರೆ ಈಗ ಸದಾಕಾಲ ಜೀವಿಸುವವನಾಗಿದ್ದೇನೆ. The keys of hell and death are in my hands. ಪರಲೋಕದ ಪಾತಾಳದ ಬೀಗದ ಕೈಗಳು ನನ್ನ ಕೈಯಲ್ಲಿವೆ. What a thrill, ಎಂತ ಆಶ್ಚರ್ಯ, what encouragement. ಎಂತಹ ಪ್ರೋತ್ಸಾಹ. Are we afraid of death today? ಇಂದು ಮರಣಕ್ಕೆ ಭಯಪಡುತ್ತಿದ್ದೇವೋ? Certainly not, ಇಲ್ಲ, because we know he has overcome it, ಯಾಕೆಂದರೆ ಆತನು ಜಯ ಹೊಂದಿದ್ದಾನೆ. and he will give us the same victory ಅದೇ ಜಯ ನಮಗೆ ಆತನು ಕೊಡುವನು. when he comes into our heart. ಆತನು ನಮ್ಮ ಹೃದಯದಲ್ಲಿ ಬರುವಾಗ He becomes everything for us. ಆತನು ನಮಗೋಸ್ಕರ ಎಲ್ಲವೂ ಆಗುತ್ತಾನೆ. We begin to live for him. ನಾವು ಆತನಿಗೋಸ್ಕರ ಜೀವಿಸುತ್ತೇವೆ. So when the time to leave this world comes, ಈ ಲೋಕ ಬಿಡುವ ಸಮಯ ಬರುವಾಗ we are happy. ನಾವು ಸಂತೋಷವಾಗಿರುತ್ತೇವೆ. We say, no, I'm going to see Jesus in heaven. ನಾನು ಪರಲೋಕದಲ್ಲಿ ಯೇಸುವನ್ನು ನೋಡಲಿದ್ದೇನೆ ಎಂದು ಹೇಳುತ್ತೇವೆ. What a privilege. ಎಂತಹ ಸೌಭಾಗ್ಯ. This is a true story. ಇದು ನಡೆದ ಘಟನೆ. There's a city called Tirunelveli in South India. ದಕ್ಷಿಣ ಭಾರತದಲ್ಲಿ ತಿರುನಲ್ವೇಲಿ ಎನ್ನುವ ನಗರವಿದೆ. One day an ordinary man was walking in the street. ಒಂದು ದಿವಸ ಸಾಮಾನ್ಯ ವ್ಯಕ್ತಿ ರಸ್ತೆಯಲ್ಲಿ ನಡೆದಾಡುತ್ತಿದ್ದನು. Suddenly, ತಕ್ಷಣ a lorry came and crushed him. ಒಂದು ಲಾರಿ ಬಂದು ಅವನನ್ನು ಮಗುಚಿತ್ತು. He was crushed to death. ಸಾಯುವ ಸ್ಥಿತಿಗೆ ಆತನು ಮುರಿಯಲ್ಪಟ್ಟಿದ್ದನು. He was taken to the nearby hospital. ಹತ್ತಿರದ ಆಸ್ಪತ್ರೆಗೆ ತೆಗೆದುಕೊಂಡು ಹೋದರು. The government hospital doctors examined him. ಸರ್ಕಾರಿ ಆಸ್ಪತ್ರೆ ವೈದ್ಯರು ಅವನನ್ನು ಪರೀಕ್ಷಿಸಿದರು. And they said, he is dead and gone. ಅವನು ಮರಣ ಹೊಂದಿದ್ದಾನೆ ಎಂದು ಅವರು ಹೇಳಿದರು. They put him in the mortuary. ಶವಾಗಾರದಲ್ಲಿ ಇಟ್ಟಿದ್ದರು. 3 days passed by. 3 ದಿನಗಳ ನಂತರ Nobody came to claim his body. ಆತನ ಶರೀರ ತೆಗೆದುಕೊಂಡು ಹೋಗುವುದಕ್ಕಾಗಿ ಯಾರೂ ಬರಲಿಲ್ಲ. On the 4th day, the medical college students entered the mortuary. 4ನೇ ದಿವಸ ವೈದ್ಯಕೀಯ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವುದಕ್ಕಾಗಿ ಅಲ್ಲಿ ಹೋದರು. Every morning they will go and search for a body to be dissected. ಪ್ರತಿ ಮುಂಜಾನೆ ಹೋಗಿ ಅವರು ದೇಹಗಳನ್ನು ನೋಡುತ್ತಿದ್ದರು. That day also they were searching one after the other. ಆ ದಿನ ಕೂಡ ಅವರು ಅದೇ ರೀತಿಯಾಗಿ ಹುಡುಕುತ್ತಿದ್ದರು. Suddenly this man stood up. ತಕ್ಷಣವಾಗಿ ಮನುಷ್ಯನು ಎದ್ದು ನಿಂತನು. He rose up and he was sitting on the bed. ಆತನು ಎದ್ದು ಕೂತುಕೊಂಡನು. The students were alarmed. ವಿದ್ಯಾರ್ಥಿಗಳು ಬಹಳ ಭಯಪಟ್ಟರು. They were shocked. ಅವರಿಗೆ ಆಶ್ಚರ್ಯ ಆಯಿತು. What happened to this man? ಈ ವ್ಯಕ್ತಿಗೆ ಏನಾಯಿತು ಎಂದು ಹೇಳಿದರು. He was also blinking. ಅವನು ಕೂಡ ನೋಡುತ್ತಿದ್ದನು. Then they circled around him ಅವನ ಸುತ್ತಲೂ ಎಲ್ಲವನ್ನು ಪರೀಕ್ಷಿಸಿದರು and asked him, ಮತ್ತು ಕೇಳಿದರು, what happened? ಏನಾಗಿದೆ? Then he told them an unbelievable story. ಮತ್ತು ಅವನು ನಂಬಲಾಗದ ಒಂದು ಕಥೆಯನ್ನು ಹೇಳಿದನು. Sir, all I remember was a lorry coming towards me. ಅಯ್ಯ, ನನ್ನ ಕಡೆಗೆ ಒಂದು ಲಾರಿ ಬರುವುದನ್ನು ಮಾತ್ರ ನನಗೆ ನೆನಪಿದೆ. Afterwards I forgot everything. ಅದಾದ ನಂತರ ಎಲ್ಲ ಮರೆತು ಹೋಗಿದ್ದೇನೆ. But I saw myself going into a dark tunnel. ನನ್ನ ನಾನೇ ಒಂದು ಬಹಳ ಕತ್ತಲಿನ ಟನಲ್ಗೆ ಹೋಗುವುದನ್ನು ಕಂಡೇನು. It was dark. ಅದು ಕತ್ತಲಾಗಿತ್ತು. Dark. I was sinking. Sinking into dark. ಆ ಕತ್ತಲೆಯಲ್ಲಿ ಮುಳುಗುತ್ತಿದ್ದೇನು. I didn't know what to do. ಏನು ಮಾಡಬೇಕೆಂದು I ಗೊತ್ತಿರಲಿಲ್ಲ. began to wail. ನಾನು ಅಳುತ್ತಿದ್ದೇನು. I began to lament and mourn. ನಾನು ಕೂಗುತ್ತಿದ್ದೇನು. Somebody help! ಯಾರಾದರೂ ಸಹಾಯ Somebody ಮಾಡಿ, help! ಸಹಾಯ ಮಾಡಿ. Then only I realized there were thousands of people crying like that. ಆ ರೀತಿಯಾಗಿ ಸಾವಿರಾರು ಜನರು ಕೂಗುವುದನ್ನು ನಾನು ಅರಿತುಕೊಂಡೇನು. How long I did, I do not know. ಎಷ್ಟು ಕಾಲ ನಾನು ಮಾಡಿದ್ದೆ ನನಗೆ ಗೊತ್ತಿಲ್ಲ. Suddenly a great light came. ತಕ್ಷಣವಾಗಿ ಒಂದು ದೊಡ್ಡ ಬೆಳಕು ಬಂತು. That light surrounded me only. ಆ ಬೆಳಕು ನನ್ನನ್ನು ಮಾತ್ರ ಸುತ್ತಿಕೊಂಡಿತು. I saw a wonderful, majestic person. ಬಹಳ ಅದ್ಭುತವಾದ ವ್ಯಕ್ತಿಯನ್ನು ನಾನು ಕಂಡೇನು. Call me by my name. ನನ್ನ ಹೆಸರಿಡಿದು ಕರೆದನು. Anand, ಆನಂದ್, Anand, ಆನಂದ್, your time has not yet come. ನಿನ್ನ ಸಮಯ ಇನ್ನೂ ಬಂದಿಲ್ಲ. Go back, ಹಿಂತಿರುಗಿ but ಹೋಗು, live for me. ನನಗಾಗಿ ಜೀವಿಸು. I asked him, ನಾನು ಆತನನ್ನು ಕೇಳಿದೆ, who are you, Lord? ನೀನು ಯಾರು ಕರ್ತನೆ? He said, I am Jesus Christ. ನಾನೇ ಯೇಸು ಕ್ರಿಸ್ತನು ಎಂದು ಹೇಳಿದನು. I am Jesus Christ. ನಾನು ಯೇಸು ಕ್ರಿಸ್ತನು, I have given my life for you. ನಿನಗೋಸ್ಕರ ನನ್ನ ಜೀವಿತ ಕೊಟ್ಟಿದ್ದೇನೆ. Go back, son. ಮಗನೇ, ಹಿಂತಿರುಗಿ ಹೋಗು, Live for me. ನನಗಾಗಿ ಜೀವನ ಮಾಡು. They removed his body to the hospital. ಅವನ ದೇಹ ಆಸ್ಪತ್ರೆಗೆ ಮತ್ತೆ ತೆಗೆದುಕೊಂಡು ಹೋದರು. The doctors found one of his legs terribly impaired. ಅವನ ಒಂದು ಕಾಲು
ಬಹಳ ಭಯಂಕರವಾಗಿ ಸೋಂಕಿಗೆ ಒಳಗಾಗಿದೆ ಎಂದು ವೈದ್ಯರು ತಿಳಿದುಕೊಂಡರು. They cut off that leg, ಆ ಕಾಲನ್ನು ಕಡಿದು ಹಾಕಿದರು, put an artificial leg. ಕೃತಕ ಕಾಲು ಜೋಡಿಸಿದರು. With this artificial leg, this man travels all over the nation. ಈ ಕೃತಕ ಕಾಲಿನಿಂದ ಈ ವ್ಯಕ್ತಿ ದೇಶದಲ್ಲೆಲ್ಲ ಓಡಾಡುತ್ತಿದ್ದಾರೆ. Everywhere he tells only this one experience and sits down. ಎಲ್ಲ ಸ್ಥಳಗಳಲ್ಲಿ ಒಂದೇ ಅನುಭವ ಹಂಚಿಕೊಳ್ಳುತ್ತಾರೆ. I read it in the newspaper ನಾನು ದಿನಪತ್ರಿಕೆಯಲ್ಲಿ ಓದಿದ್ದೇನೆ. and I met him also once. ಒಂದು ಸಾರಿ ಭೇಟಿ ಕೂಡ ಆಗಿದ್ದೇನೆ. My brother, ನನ್ನ ಸಹೋದರ, my sister, ನನ್ನ ಸಹೋದರಿ, my young man, ನನ್ನ my young girl, ಯವನಸ್ಥಳೇ, my little children, ನನ್ನ ಮಕ್ಕಳೇ, remember this. ಇದನ್ನು ನೆನಪಿಟ್ಟುಕೊಳ್ಳಿ. He lives. ನಾವು ಜೀವಿಸುತ್ತೇವೆ, He lives. ಆತನು ಜೀವಿಸುತ್ತಾನೆ, He lives. ಆತನು Lives ಜೀವಿಸುತ್ತಾನೆ. to help you. ನಿಮಗೆ ಸಹಾಯ To ಮಾಡುವುದಕ್ಕಾಗಿ, wipe away your tears. ನಿಮ್ಮ ಕಣ್ಣೀರನ್ನು You are ಒರೆಸುವುದಕ್ಕಾಗಿ. not alone in this world. ಈ ಲೋಕದಲ್ಲಿ ನೀವು ಏಕಾಂಗಿಯಾಗಿಲ್ಲ. None of us can be alone in this world. ಈ ಲೋಕದಲ್ಲಿ ನಾವು ಯಾರು ಒಬ್ಬಂಟಿಗರಲ್ಲ. After his resurrection, ಆತನ ಪುನರುತ್ಥಾನದ ನಂತರ Matthew 28 and verse 20, ಮತ್ತೆ 28:20ರಲ್ಲಿ Lord Jesus said, ಕರ್ತನಾದ ಯೇಸು ಹೇಳಿದನು, "Lo, I am with you always, ನಾನು ಯಾವಾಗಲೂ ನಿಮ್ಮ ಸಂಗಡ ಇರುತ್ತೇನೆ, even unto the end of this world." ಯುಗದ ಸಮಾಪ್ತಿಯವರೆಗೂ. The Bible says ಸತ್ಯವೇದವು ಹೇಳುತ್ತದೆ in Psalms 96:13, ಕೀರ್ತನೆ 96:13ರಲ್ಲಿ, 98:9, 98:9ರಲ್ಲಿ he will come back. ಆತನು ತಿರುಗಿ He ಬರ್ತಾನೆ. will come back to judge the world, ಈ ಲೋಕಕ್ಕೆ ನ್ಯಾಯ ತೀರಿಸಲು ಆತನು ಬರುತ್ತಾನೆ, judge everybody. ಪ್ರತಿಯೊಬ್ಬರಿಗೆ ನ್ಯಾಯ ಕೊಡಲು. The Bible says, ಸತ್ಯವೇದ ಹೇಳುತ್ತದೆ Romans chapter 2:15 and 16, ರೋಮ 2:15-16ನೇ ವಾಕ್ಯದಲ್ಲಿ, Romans 14 and verse 12, ರೋಮ 14:12ರಲ್ಲಿ, 2 Corinthians 5:10, 2 ಕೊರಿಂಥ 5:10ರಲ್ಲಿ, in Hebrews 9:27. ಇಬ್ರಿಯ 9:27ರಲ್ಲಿ, Someday he will come back to judge the world. ಒಂದು ದಿವಸ ಆತನು ನ್ಯಾಯ ತೀರಿಸಲಿಕ್ಕೆ ಈ ಲೋಕಕ್ಕೆ ಬರ್ತಾನೆ. Jude 14 tells us how he will come. ಯೂದ 14ರಲ್ಲಿ ಆತನು ಹೇಗೆ ಬರ್ತಾನೆಂದು ನೋಡುತ್ತೇವೆ. And he himself said in John 14:3, ಆತನು ಸ್ವತಃ ಹೇಳಿದನು ಯೋಹಾನ 14:3ರಲ್ಲಿ, "My children ನನ್ನ ಮಕ್ಕಳೇ, who believe in me, ನನ್ನಲ್ಲಿ ನಂಬುವವರು, I am preparing mansions for you. ನಿಮಗೋಸ್ಕರ ಗುಡಾರ ಸಿದ್ಧ ಮಾಡುತ್ತಿದ್ದೇನೆ. The moment it is over, ಇದಾದ ತಕ್ಷಣ oh, I will come back." ನಾನು ತಿರುಗಿ ಬರ್ತೇನೆ. He is going to come back. ಆತನು ಬರುತ್ತಾನೆ. That prophecy is yet to be fulfilled. ಆ ಪ್ರವಾದನೆ ನೆರವೇರಬೇಕಿದೆ. But none of us is going to be upset. ಆದರೆ ನಾವ್ಯಾರು ನಿರಾಶರಾಗುವುದಿಲ್ಲ. Till then he is going to be with us. ಆತನು ನಮ್ಮೊಡನೆ ಇರುವವರೆಗೆ, Oh, he is going to be with us. ನಮ್ಮೊಂದಿಗೆ ಆತನು ಇರುತ್ತಾನೆ. What a joy. ಎಂತಹ ಆನಂದ, What a privilege. ಎಂತ ಸೌಭಾಗ್ಯ. He is going to be with us until that day. ಆ ದಿನದ ತನಕ ಆತ ನಮ್ಮೊಂದಿಗೆ ಇರುತ್ತಾನೆ.